ನನ್ನ ಹೆಸರು ಅನಿತಾ. ನಮ್ಮ ಅಪ್ಪ ಅಮ್ಮನಗೆ ನಾನು ಒಬ್ಬಳೇ ಮಗಳು. ನನ್ನಪ್ಪ ನಾನು ಚಿಕ್ಕವಳು ಇದ್ದಾಗಲೇ ಕ್ಯಾನ್ಸರ್ ಬಂದು ತೀರಿಕೊಂಡು ಬಿಟ್ರು. ಅಮ್ಮನೇ ನನಗೆ ತಂದೆಯಾಗಿ ಬೆಳೆಸಿ 10ನೇ ತರಗತಿವರೆಗೂ ಓದಿಸಿ ಕಾರಣಾಂತರದಿಂದ ನನ್ನ ಮದುವೆಯನ್ನ ಬೇಗ ಮಾಡಿ ಮುಗಿಸಿದರು. ನನ್ನ ಮದುವೆಯಾಗಿ 2 ವರ್ಷ ಆಗ್ತಾ ಇದೆ. ನನ್ನ ಗಂಡನ ಪರಾಕ್ರಮದಿಂದ ಒಂದು ಮಗು ಕೂಡ ಹುಟ್ಟಿದೆ. ಈಗ ನಾನು ಹೇಳೋದಿಕ್ಕೆ ಕೊಟ್ಟಿರೋದು ನನ್ನ ಹಿಂದಿನ ಕಥೆ. ಈ ಕಥೆಯನ್ನು ಬಿರುಗಾಳಿ ಅಂತಲೇ ಹೇಳಬಹುದು. ಇನ್ನು ಕಥೆಗೆ ಬಂದರೆ, ಈ ಘಟನೆ ನಡೆದದ್ದು ನಾನು 10ನೇ ತರಗತಿಯಲ್ಲಿದ್ದಾಗ. ನಾನು ಋತುಮತಿಯಾಗಿ ಕೇವಲ 6 ತಿಂಗಳಾಗಿತ್ತು. ಮೈಕೈ ತುಂಬಿಕೊಂಡು ಬಾದಾಮಿ ಹಣ್ಣಿನಂತಿದ್ದ ನನ್ನ ಸೌಂದರ್ಯವನ್ನ ಹಿಂಡಿ ಹಿಪ್ಪೆ ಮಾಡಿಬಿಟ್ಟ ನನ್ನ ಚಿಕ್ಕಪ್ಪನ ಮಗ. ಅವನ ಹೆಸರು ಲೋಕಿ. ನನಗಿಂತ 1 ವರ್ಷ ಚಿಕ್ಕವನು. 9ನೇ ತರಗತಿ ಹುಡುಗ. ಓದೋದೊಂದನ್ನ ಬಿಟ್ಟು ಮಿಕ್ಕ ಎಲ್ಲಾ ಘನಂದಾರಿ ಕೆಲಸಗಳನ್ನ ಮಾಡ್ತಾ ಇದ್ದ. ಅವನಿಗೆ ಸ್ತ್ರೀ ಸಹವಾಸ ಜಾಸ್ತಿ ಇತ್ತು ಅಂತ ನನಗೆ ಆಗ ಗೊತ್ತಿರಲಿಲ್ಲ. ಅವನು ಯಾವಾಗ ಒಂದು ರಾತ್ರಿ ಪೂರ್ತಿ ನನ್ನ ಜೊತೆ ಕಬಡ್ಡಿ ಆಡಿದ್ನೋ ಆಗ ಗೊತ್ತಾಯಿತು ಇವನೆಂತ ಕಿತ್ತೋದವನು ಅಂತ. ಲೋಕಿ ನನಗೆ ಅಕ್ಕ ಅಂತ ಕರೀತಾ ಇದ್ದ. ದಿನಾ ಮನೆಗೆ ಬಂದು ನನ್ನ ಜೊತೆ ಹರಟೆ ಹೊಡಿತಾ ಕಾಲ ಕಳೆಯುತ್ತಿದ್ದ. ಊರಲ್ಲಿರೋ ಕೆಲವು ಹುಡುಕಿಯರ ಜೊತೆ ಅವನು ಅಂದರ್ ಬಾಹರ್ ಆಡ್ತಾ ಇದ್ದ. ಆದರೆ ನನ್ನ ಜೊತೆ ಯಾವತ್ತೂ ಮಿಸ್ಬಿಹೇವ್ ಮಾಡಿದವನಲ್ಲ. ನಮ್ಮಿಬ್ಬರನ್ನ ನೋಡಿದವರು ಅಕ್ಕ ತಮ್ಮ ಅಂತಂದ್ರೆ ಹಿಂಗಿರಬೇಕು ಅಂತನೇ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ನಾವಿಬ್ಬರೂ ಅನ್ಯೋನ್ಯವಾಗಿ ಜೊತೆನಲ್ಲಿನೇ ಇರ್ತಾ ಇದ್ವಿ. ಅಕ್ಕ ತಮ್ಮ ಆಗಿದ್ದಿದ್ದರಿಂದ ನಮ್ಮಿಬ್ಬರಿಗೆ ಯಾವುದೇ ಅಡ್ಡಿ ಆತಂಕಗಳಿರಲಿಲ್ಲ, ಯಾವುದೇ ನಿರ್ಬಂಧವಿರಲಿಲ್ಲ. ಇಬ್ಬರು ಕೈ ಹಿಡಿದುಕೊಂಡು ಹೆಗಲು ಮೇಲೆ ಕೈ ಹಾಕಿಕೊಂಡು ತಿರುಗಾಡಿದರೂ ಕೂಡ ಕೇಳುವರು ಯಾರೂ ಇರಲಿಲ್ಲ. ಹೀಗಿರುವಾಗ ಅದೊಂದು ದಿನ ನಮ್ಮ ಸಂಬಂಧಿಯ ಮದುವೆ ಇದ್ದ ಕಾರಣ ನನ್ನ ಅಮ್ಮ ಮತ್ತೆ ಚಿಕ್ಕಮ್ಮ ಹೋಗಲೇಬೇಕಾಯಿತು. ಆಗ ನಮಗೆ ಪರೀಕ್ಷೆಯ ಸಮಯ, ನಾವು ಹೋಗಲು ಆಗಲಿಲ್ಲ. ಆಗ ಅಮ್ಮ ಚಿಕ್ಕಪ್ಪನಿಗೆ ನನ್ನನ್ನು ಒಪ್ಪಿಸಿ ನಾವು ಬರುವವರೆಗೂ ಜೋಪಾನಭಾವ. ಇಬ್ಬರೂ ಓದಿಕೊಳ್ಳದೆ ಹರಟೆ ಹೊಡೆಯುತ್ತಾ ಕುಳಿತುಕೊಳ್ಳುತ್ತಾರೆ. ಸ್ವಲ್ಪ ಹೆದರಿಸಿ ಗದರಿಸಿ ಓದಿಸಿ ಅಂತ ಹೇಳಿ ಹೊರಟರು. ನಾನು ಹೋಗಿ ಲೋಕಿ ಮನೆಯಲ್ಲಿ ಸೋಫಾ ಮೇಲೆ ಕೂತು ಓದ್ತಾ ಇದ್ದೆ. ಆಗ ಚಿಕ್ಕಪ್ಪ ಲೋಕಿ ಎಲ್ಲೋದ ಅನ್ನುತ್ತಾ ಹುಡುಕುತ್ತಾ ಹೊರಗಡೆ ಹೋದರು. ಸ್ವಲ್ಪ ಹೊತ್ತಲ್ಲಿ ಲೋಕಿ ಬಂದು, ಏನಕ್ಕ? ಅಮ್ಮ ಹೊರಟು ಹೋದ ಗಯಾಳಿಗಳು. ಮನೆಯಲ್ಲಿ ಇಲ್ಲ ಅಂದ್ರೆ ಹಾಯಾಗಿರಬಹುದು ಅನ್ನುತ್ತಾ ನನ್ನ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಳಿತ. ಆಮೇಲೆ ನಾನು ಲೋಕಿ ಮಾತಾಡ್ತಾ ಕೂತಿದ್ವಿ. ಸಂಜೆ ಆಯಿತು. ಚಿಕ್ಕಪ್ಪ ಹೋಟೆಲ್ನಿಂದ ಊಟವನ್ನು ತಂದ್ರು. ಅದನ್ನ ಮೂವರು ತಿಂದು ಆ ರಾತ್ರಿ ನಾನೊಂದು ರೂಮಿನಲ್ಲಿ, ಅಪ್ಪ ಮಗ ಒಂದು ರೂಮಿನಲ್ಲಿ ಮಲಗಿದೆವು. ಬೆಳಿಗ್ಗೆ ಆಯಿತು. ನಾನು ಎದ್ದು ಸ್ನಾನ ಮಾಡಿದೆ. ಲೋಕಿಯೂ ಕೂಡ ಸ್ನಾನ ಮಾಡಿ ರೆಡಿಯಾದ. ಇಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡಿ ಸ್ಕೂಲಿಗೆ ಹೋದೆವು. ಪರೀಕ್ಷೆ ಬರೆದು ಸಾಯಂಕಾಲ 4 ಗಂಟೆಗೆ ಇಬ್ಬರು ಮನೆಗೆ ಬಂದೆವು. ಚಿಕ್ಕಪ್ಪ ಇನ್ನೂ ಮನೆಗೆ ಬಂದಿರಲಿಲ್ಲ. ಅವರು ಬರೋದಕ್ಕೆ 6 ಗಂಟೆ ಆಗುತ್ತೆ ಅಂತ ಹೇಳಿ ನಾನು ಲೋಕಿ ಹರಟೆ ಹೊಡೆಯುತ್ತಾ ಕುಳಿತಿದ್ದೆವು. ಚಿಕ್ಕಪ್ಪ 6 ಗಂಟೆಗೆ ಬಂದು, ಏನು ಓದದೆ ಹರಟೆ ಹೊಡಿತಾ ಇದ್ದೀರಾ ಎಂದು ಗದರಿಸಿದರು. ಇವಾಗಿನವರೆಗೂ ಓದಿಕೊಂಡ್ವಿ ಅಪ್ಪ ಅಂತ ಲೋಕಿ ಹೇಳಿದ. ಸರಿ, ರಾತ್ರಿ ಊಟಕ್ಕೆ ಹೋಟೆಲ್ನಿಂದ ಪಾರ್ಸಲ್ ತರುತ್ತೇನೆ ಅಂತ ಹೇಳಿ ರಾತ್ರಿ ಊಟವನ್ನು ತಂದರು. ನಾನು ಲೋಕಿ ಊಟವನ್ನು ಮಾಡುತ್ತಿದ್ವಿ. ಹೆಂಡತಿ ಮನೆಯಲ್ಲಿಲ್ಲ ಅನ್ನೋ ಧೈರ್ಯದಿಂದ ಚಿಕ್ಕಪ್ಪ ಎಣ್ಣೆ ತಂದು ಕುಡಿದು ಫುಲ್ ಟೈಟ್ ಆಗಿ ಮಲಗಿದರು. ನಾನು ಊಟ ಮುಗಿಸಿ ಹೋಗಿ ರೂಮಿನಲ್ಲಿ ಮಲಗಿಕೊಂಡೆ. ಲೋಕಿ ಹಾಲ್ನಲ್ಲಿ ಸೋಫಾ ಮೇಲೆ ಮಲಗಿಕೊಂಡ. ಅಷ್ಟರಲ್ಲಿ ಮಳೆ ಶುರುವಾಯಿತು. ದೊಡ್ಡ ದೊಡ್ಡ ಮಿಂಚುಗುಡುಗುಗಳು, ಅದರ ಜೊತೆ ನಾಯಿಗಳು ಸಹ ಜೋರಾಗಿ ಬೊಗಳಲು ಶುರು ಮಾಡಿದವು. ನನಗೆ ಭಯವಾಗಿ ಲೋಕಿ ಬಳಿ ಹೋಗಿ, ಲೋ, ನಾಯಿಗಳು ಒಂಥರ ಬೊಗಳುತ್ತಿವೆ, ಬಹುಶಃ ದೆವ್ವ ನೋಡಿ ಬೊಗಳುತ್ತಿರಬಹುದು. ಯಾವಾಗಲೂ ನಾನು ನನ್ನ ಅಮ್ಮನ ಪಕ್ಕದಲ್ಲಿಯೇ ಮಲಗುತ್ತಿದ್ದೆ. ನನ್ನೊಬ್ಬಳಿಗೆ ಭಯವಾಗುತ್ತಿದೆ. ನೀನು ನನ್ನ ಜೊತೆ ಬಂದು ಒಂದೇ ರೂಮಿನಲ್ಲಿ ಮಲಗು ಅಂದೆ. ಲೋಕಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಅನಿಸಿ ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ. ದಡಾರನೆ ಎದ್ದು ನಡಿ ಹೋಗುವ ಅಂದ. ನಾನವನನ್ನು ಕರೆದುಕೊಂಡು ಬಂದು ಕೆಳಗೆ ಮಲಗಲು ಹೇಳಿದೆ. ನಾನಲ್ಲಿ ಮಲಗುವುದಿಲ್ಲ, ನನಗೆ ಚಳಿಯಾಗುತ್ತೆ ಎಂದು ಖ್ಯಾತೆ ತೆಗೆದ. ನನ್ನ ಮುದ್ದು ಅಲ್ವಾ, ನೀನು ಪ್ಲೀಸ್ ಕಣೋ ಕೆಳಗಡೆ ಮಲಗು ಅಂತ ರಿಕ್ವೆಸ್ಟ್ ಮಾಡಿದೆ. ಅವನು, ಇಲ್ಲ ಆಗಲ್ಲ ಕಣೆ, ನಿನ್ನ ಜೊತೆ ಮಲಗಿದ್ರೆ ಏನಾಗಿ ಹೋಗ್ಬಿಡುತ್ತೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆನೇ ಇರ್ತೀಯಾ, ರಾತ್ರಿ ಹೊತ್ತು ಮಾತ್ರ ದೂರ ಓಡ್ತೀಯಾ, ಅದೇನು ಮಾಡಬಾರದು ಮಾಡಿಬಿಟ್ಟಿದ್ದೀನಿ ನಿನಗೆ, ನಾನು ಇಲ್ಲೇ ಮಲಗೋದು ಅಂತ ಹೇಳಿ ಮಂಚ ಹತ್ತಿದ. ನಾನು ಸರಿ, ಮಂಚದ ಆ ತುದಿನಲ್ಲಿ ಮಲಗು, ನಾನು ಈ ತುದಿನಲ್ಲಿ ಮಲಗುತ್ತೀನಿ ಅಂತ ಹೇಳಿದೆ. ಅವನು, ಏನು ಯಾರ ಹತ್ರನೂ ಇಲ್ದೆ ಇರೋದು ಇವಳ ಹತ್ರ ಇದೆ ಅಂತ ಹಾಗೆ ಹೇಳ್ತಿದ್ದಾಳೆ ಅಂತ ಗೊಣಗಿದ. ಆಗ ನಾನು, ಏನು ಹೇಳಿದ್ದು ಅಂತ ಕೇಳ್ದೆ. ಏನಿಲ್ಲ ಮಾತಾಡಿ, ಗುಡ್ ನೈಟ್ ಹೇಳ್ದೆ ಅಂತ ಮುಖ ಊದಿಸಿಕೊಂಡು ರಗ್ಗನ್ನು ಮುಚ್ಚಿಕೊಂಡ. ಆಗ ನಾನು ಸರಿ ಅಂತ ಹೇಳಿ ಮಲ್ಕೊಂಡೆ. ಮಳೆ ಜೋರಾಗ್ತಾನೆ ಇತ್ತು, ಅದರ ಜೊತೆ ನಾಯಿಗಳ ಕಾಟ ಬೇರೆ.
ಡಮಾರ್ ಡಮಾರ್ ಅನ್ನೋ ಗುಡುಗಿನ ಆರ್ಭಟಕ್ಕೆ ನಾನು ಬೆಚ್ಚಿಬಿದ್ದು ಅವನ ಕಡೆ ಜರುಗ್ದೆ. ಹಾಗೆ ನಿದ್ದೆ ಬರೋ ಅನುಭವ ಆಗಿ ಕಣ್ಣು ಮುಚ್ಚಿದೆ. ಸ್ವಲ್ಪ ಹೊತ್ತಿನ ಬಳಿಕ ಯಾರೋ ನನ್ನ ಜಡೆ ಎಳಿತಾ ಇರೋ ಹಾಗೆ ಫೀಲಾಗಿ ಎಚ್ಚರವಾಯಿತು. ಏನದು ಅಂತ ನೋಡಿದ್ರೆ ಲೋಕಿ ನನ್ನ ಜಡೆನ ಎತ್ತಿ ಮೂಸ್ತಾ ಉಸಿರು ಎಳೆಕೊಳ್ತಾ ಇದ್ದ. ಏನಾಯ್ತು ಇವನಿಗೆ ಅಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವನು ಕಣ್ಣು ಮುಚ್ಚಿ ಮದಬಂದ ಟಗರಿನಂತೆ ನನ್ನ ಜಡೆ ಮೂಸುತ್ತಾ ಮಜಾ ತಗೊಳ್ತಾ ಇದ್ದ. ಅವನದು ತಪ್ಪಿಕೊಂಡು ಸೀಲಿಂಗ್ ನೋಡ್ತಾ ಇದ್ದೆ. ಅದನ್ನ ನೋಡಿ ನನಗೆ ಒಂಥರ ಆಗಿ ಯಪ್ಪ ಅಂದುಕೊಂಡೆ. ಆಮೇಲೆ ಲೋಕಿ, ಏನೋ ಇದು, ನನ್ನ ಜಡೆಯನ್ನ ಯಾಕೆ ಹಿಡ್ಕೊಂಡಿದೀಯಾ, ಬಿಡೋ ಅಂದೆ. ಅದಕ್ಕವನು, ಅಕ್ಕ, ನಿನ್ನ ಜಡೆ ಗಮ್ ಅನ್ನುತ್ತೆ ಕಣೆ, ಯಾವ ಶಾಂಪೂ ಯೂಸ್ ಮಾಡ್ತೀಯಾ ಅಂದ. ಆಗ ನಾನು ಕೋಪದಲ್ಲಿ, ಈ ಕೋತಿ ಚೇಷ್ಟೆ ಎಲ್ಲ ಬಿಟ್ಟು ಸುಮ್ನೆ ಮಲಗಿದ್ರೆ ಸರಿ, ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ಅಂತಂದೆ. ಅದೇ ಸಮಯದಲ್ಲಿ ಮತ್ತೊಂದು ಜೋರಾದ ಸಿಡಿಲು ಬಡಿದು ಇದು ನಾನು ಅಮ್ಮ ಅಂತ ಹೆದರಿ ಅವನನ್ನ ಅಪ್ಪಿಕೊಂಡೆ. ಅದೇ ಸಮಯಕ್ಕಾಗಿ ಕಾಯ್ತಾ ಇದ್ದ ಲೋಕಿ, ಹೆದರುಬೇಡ ಅಕ್ಕ, ನಾನಿದ್ದೀನಿ, ಏನೂ ಆಗಲ್ಲ ಅಂತಂದ. ನನ್ನ ಹಿಂದೆ ಅಂತ ನನ್ನ ಕೆನ್ನೆಗಳಿಗೆ ಉಮ್ಮ ಕೊಟ್ಟ. ನಾನು ಭಯದಲ್ಲಿ ನಡುಗುತ್ತಾ ಇದ್ದೆ. ಅವನು ಧೈರ್ಯ ಹೇಳೋ ನಾಟಕ ಮಾಡ್ತಾ ನನ್ನ ಕತ್ತಿನ ಕೆಳಗೆಲ್ಲ ಕೈಯಾಡಿಸೋದಕ್ಕೆ ಶುರು ಮಾಡಿದ. ನಂಗೆ ಏನೇನೋ ಆಗ್ತಿದೆ. ಅವನು ನನ್ನ ಮೈ ಪೂರ್ತಿ ಆಕ್ರಮಣ ಮಾಡಿಕೊಂಡು ಮೇಲೆ ಬಂದು ನನ್ನ ಹೆಣ್ಣುತನನ ದೋಚಿಸೋದಕ್ಕೆ ಆರಂಭಿಸಿದ. ಆ ಕ್ಷಣದಲ್ಲಿ ನನ್ನ ಬುದ್ಧಿಗೆ ಏನಾಯ್ತು ಅಂತನೇ ಗೊತ್ತಾಗಲಿಲ್ಲ. ಅವನು ಏನು ಮಾಡ್ತಿದ್ದ ನೋ ಅನ್ನೋದಕ್ಕೆ ಮನಸ್ಸೇ ಆಗದೆ ಅವನ ಕೈವಶ ಆಗ್ತಾ ಹೋದೆ. ನಾವಿಬ್ಬರೂ ಮೌನದ ದಿಗ್ಬಂಧನದಲ್ಲಿ ಬಂದಿಯಾಗಿ ಒಬ್ಬರಿಗೊಬ್ಬರು ಶರಣಾಗಿ ಹೊಸ ಪ್ರಪಂಚಕ್ಕೆ ನನ್ನನ್ನ ಕರೆದೊಯ್ದ. ಮೊದಲ ಬಾರಿ ಇಂತಹ ಅನುಭವ ನನಗಾಗ್ತಾ ಇರೋದು ಏನೋ ತಿಳಿಯದ ಅನುಭೂತಿ ಮೂಡ್ತಾ ಇದೆ. ಅವನಲ್ಲಂತೂ ಇಂತಹ ಕೆಲಸದಲ್ಲಿ ನಸೆ 10 ಜನರಿಗೆ ನನ್ನನ್ನ ತಾಕತ್ತ ತೋರಿಸಿ ನನಗೂ ತೋರಿಸುತ್ತಿದ್ದಾನೆ. 10 ನಿಮಿಷದಲ್ಲೇ ತನ್ನ ಕೆಲಸವನ್ನ ಮುಗಿಸಿದ್ರೂ ಕೂಡ ಹಾಗೆ ಮುಂದುವರೆದು ಆಡುತ್ತಾ ಇದ್ದಾನೆ. ಈ ಸಲ ಅರ್ಧಗಂಟೆ ಬಜ್ಜಿ ಮಾಡಿ ಮತ್ತೊಮ್ಮೆ ಅದರೊಳಗೆ ತುಂಬಿಸುತ್ತಾ ಇದ್ದಾಗ ನನಗಾಗ ಅರಿವಾಯಿತು, ಅಯ್ಯೋ, ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ಏನ್ಗತಿ ಅಂತ. ನಾನು ಅವನಿಂದ ಬಿಡಿಸಿಕೊಂಡು ಮೇಲೆದ್ದು, ಯಾಕೋ ಹೀಗೆ ಮಾಡ್ದೆ, ಕೆಳಗಡೆ ಮಲಗು ಅಂತ ನಾನು ಎಷ್ಟು ಹೇಳಿದರೂ ಕೇಳದೆ ಈ ರೀತಿ ಮಾಡಿಬಿಟ್ಟಿಯಲ್ಲ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡಿದೆ. ಅವನು ಜೋರಾಗಿ ಮಾತಾಡಬೇಡ ಕಣೆ, ಸುಮ್ನಿರೆ, ಅಪ್ಪ ಇದ್ರೆ ತಿಥಿ ಮಾಡ್ತಾನೆ, ಎಣ್ಣೆ ಬೇರೆ ಹೊಡೆದವನೇ ಕಿಕ್ನಲ್ಲಿ ಸಾಯಿಸೋಕು ಹಿಂದೆ ಮುಂದೆ ನೋಡಲ್ಲ, ಏನೂ ಆಗಲ್ಲ ಸುಮ್ಮನಿರು ಅಂತ ಹೇಳಿ ನನ್ನ ಬಾಯನ್ನ ಮುಚ್ಚಿದ. ಆಗ ನಾನು, ಬಿಡೋ, ಮಾಡೋದೆಲ್ಲ ಮಾಡಿ ಈಗ ಏನೂ ಆಗಲ್ಲ ಅಂತಿದೀಯಾ ಅಂತ ಮತ್ತೆ ಅಳೋದಕ್ಕೆ ಶುರು ಮಾಡಿದೆ. ಆಗ ಅವನು, ಅಯ್ಯೋ ಪೆದ್ದಿ, ನಾನು ಎಷ್ಟು ಹುಡುಗಿರ ಹತ್ರ ಊಟ ಮಾಡಿದ್ದೀನಿ, ಅವರಿಗೆ ಏನೂ ಆಗಲಿಲ್ಲ ಅಂದ ಮೇಲೆ ನಿನಗೇನಾಗುತ್ತೆ, ಒಂದು ಸಲ ಮಾಡಿದ್ರೆ ನೀನೇನು ಅಮ್ಮ ಆಗೋಗ್ಬಿಡಲ್ಲ, 50ರಿಂದ 60 ಸಲ ಊಟ ಮಾಡಿದ್ರೆ ಮಕ್ಕಳಾಗೋದು ಅಂತ ಹೇಳಿ ಪೂಸಿ ಹೊಡೆದ. ನಾನು, ಹೌದೇನೋ, ಇವನು ಹೇಳ್ತಾ ಇರೋದು ನಿಜವೇ ಇರಬೇಕು, ಒಂದು ಸಲಕ್ಕೆಲ್ಲ ಗರ್ಭ ನಿಲ್ಲಲ್ಲ ಅಂತ ಅಂದುಕೊಂಡೆ. ಅವನು ನನ್ನ ಪಕ್ಕ ಮಲಗಿ ಎಲ್ಲೆಲ್ಲೋ ಕೈ ಹಾಕ್ತಾ ಮತ್ತೊಮ್ಮೆ ಮಾಡೋಣವಾ ಅಂತ ಎದ್ಸೋದಕ್ಕೆ ಶುರು ಮಾಡಿದ. ಆಗ ನಾನು, ಬೇಡಪ್ಪ ಬೇಡ, ನಿನ್ನ ಸಹವಾಸನೆ ಬೇಡ ಅಂತ ಹೇಳಿ ಎದ್ದೇಳ್ತಾ ಇದ್ದೆ. ಆಗ ಅವನು, ಪ್ಲೀಸ್ ಕಣೆ, ಒಂದೇ ಒಂದು ಸಲ ಮಾತ್ರ, ಮುಂದೆ ಮಾಡೋದಿಲ್ಲ, ಹಿಂದೆ ಮಾಡ್ತೀನಿ ಅಂತ ನಾನು ಒಪ್ಪೋವರೆಗೂ ಬಿಡಲಿಲ್ಲ. ಕೊನೆಗೆ ಹಾಳಾಗಿ ಹೋಗಲಿ ಅಂತ ಒಪ್ಪಿಕೊಂಡೆ. ಹಿಂದೆಗಡೆ ಬಂದು ಅದು ನುಗ್ಗದೆ ಇದ್ದರೂ ಬಿಡದೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ದಬಾಯಿಸಿ ತಳ್ಳಿ 3/4 ಗಂಟೆ ಮಾಡಿದ. ಮಳೆ ಕೂಡ ನಿಂತು ಪ್ರಕೃತಿ ತಣ್ಣಗಾಗಿತ್ತು. ಹಿಂದೆ ತಡೆಯೋಕೆ ಆಗದಷ್ಟು ನೋವು ಬರ್ತಾ ಇತ್ತು. ಚಿಕ್ಕಪ್ಪ ಎದ್ರೆ ಏನ್ಗತಿ ಅನ್ನೋ ಭಯ ನಮ್ಮಿಬ್ಬರಲ್ಲಿ ಇದ್ರೂ ಕೂಡ ಪರಿಸ್ಥಿತಿಗೆ ಶರಣಾಗಿ ಹೋಗಿದ್ವಿ. ಆ ಆಟಕ್ಕೆ ರಾತ್ರಿ ಕಳೆದಿದ್ದೇ ಗೊತ್ತಾಗಲಿಲ್ಲ. ಬೆಳಿಗ್ಗೆ ಎದ್ದ ಮೇಲೆ ನಾವು ಎದ್ದು ಸ್ನಾನ ಮಾಡಿ ಪರೀಕ್ಷೆ ಬರೆಯೋದಕ್ಕೆ ಸ್ಕೂಲ್ಗೆ ಹೋದ್ವಿ. ಕ್ವೆಶ್ಚನ್ ಪೇಪರ್ ನೋಡಿದ್ರೆ ಯಾವ ಒಂದು ಉತ್ತರನೂ ನನಗೆ ಹೊಳಿತಾನೇ ಇಲ್ಲ, ಯಾವುದು ನೆನಪಿಗೆ ಬರ್ತಾ ಇಲ್ಲ. ರಾತ್ರಿ ನಡೆದಿದ್ದ ಘಟನೆನೇ ನನ್ನ ಕಣ್ಣ ಮುಂದೆ ಬರ್ತಾ ಇದೆ. ಎಷ್ಟು ಬೇಗ ಲೋಕಿನ ನೋಡ್ತೀನೋ ಅಂತ ಅನಿಸಿಬಿಟ್ಟಿತ್ತು. ಹಾಗೋ ಹೀಗೋ ಎಕ್ಸಾಮ್ನ ಬರೆದು ಹೊರಗಡೆ ಬಂದೆ. ಲೋಕಿ ನನಗಾಗಿ ಕಾಯ್ತಾ ನಿಂತಿದ್ದ. ನಾವಿಬ್ಬರೂ ಸೇರಿ ಮಾತಾಡಿಕೊಂಡು ದಾರಿಯಲ್ಲಿ ಬರುವಾಗ, ಅಕ್ಕ, ಮನೆಯಲ್ಲಿ ಅವಕಾಶ ಸಿಗೋದಿಲ್ಲ ಕಣೆ, ನೀನು ಮನಸ್ಸು ಮಾಡಿದ್ರೆ ಇಲ್ಲೇ ಎಲ್ಲಾದರೂ ಒಂದ್ಸಲ ಮಾಡಿಕೊಂಡು ಹೋಗೋಣವಾ ಅಂತ ನಂಗೆ ಕೆರಳಿಸೋದಕ್ಕೆ ಮುಂದಾದ. ನಾನು, ಬೇಡ ಕಣೋ, ಅಮ್ಮ ಬಂದಿರ್ತಾರೆ, ಲೇಟ್ ಆದ್ರೆ ಬೈತಾರೆ ಅಂತ ಹೇಳ್ದೆ. ಲೇಟ್ ಏನಾ ಆಗಲ್ಲ ಕಣೆ, 5 ನಿಮಿಷ ಅಂತ ಹೇಳಿ ನನ್ನ ತಲೆ ಕೆಡಿಸಿ ಪಕ್ಕದಲ್ಲಿದ್ದ ಹೊಲದಲ್ಲಿ ಹಾಕೊಂಡು 3/4 ಗಂಟೆ ಕೊರೆದ. ತದನಂತರ ನಾವು ಮನೆಗೆ ಹೋದ್ವಿ. ಅಷ್ಟರಲ್ಲಿ ನನ್ನಮ್ಮ ಬಂದಿದ್ರು. ಅಮ್ಮನ ಜೊತೆ ರಾತ್ರಿ ಕಳೆದು ಮರುದಿನ ಎದ್ದು ಸ್ಕೂಲಿಗೆ ಹೋದ್ವಿ.
ಮನೆಗೆ ಬರುವಾಗ ಮತ್ತೊಮ್ಮೆ ಮಾಡಿದ. ಹೀಗೆ ಪರೀಕ್ಷೆ ಮುಗಿದ ಮೇಲೂ ಕೂಡ ನಾವು ಸುಮ್ನೆ ಇರಲಿಲ್ಲ. ಒಬ್ಬರಿಗೊಬ್ಬರು ಒಂಥರ ಅಡಿಕ್ಟ್ ಆಗಿ ಗ್ಯಾಪ್ ಸಿಕ್ಕಿದ ಪ್ರತಿ ಸಾರಿ ಅಂದರ್ ಬಾಹರ್ ಆಡ್ತಾ ಇದ್ವಿ. ಹೀಗೆ 3 ತಿಂಗಳು ಕಳೆದ ಮೇಲೆ ನಾನು ವಾಂತಿ ಮಾಡಿಕೊಂಡೆ. ನನ್ನ ಹೊಟ್ಟೆ ಸ್ವಲ್ಪ ಸ್ವಲ್ಪ ಮುಂದೆ ಬರೋದಕ್ಕೆ ಶುರು ಮಾಡ್ತು. ನಾನು ತಿಂಗಳು ತಪ್ಪಿದಾಗ ನನ್ನ ಅಮ್ಮನಿಗೆ ನನ್ನ ಮೇಲೆ ಅನುಮಾನ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸಿದಾಗ ಗೊತ್ತಾಯಿತು ನಾನು ಅಮ್ಮ ಆಗಿದ್ದೀನಿ ಅಂತ. ಅಮ್ಮ ನನ್ನನ್ನ ಮನೆಗೆ ಕರ್ಕೊಂಡು ಬಂದು ಸಿಕ್ಕಾಪಟ್ಟೆ ಹೊಡೆದಳು. ಯಾರವನು ಹೇಳೆ ಅಂತ ಬೈದಳು. ನಮ್ಮ ಮಾನ ಹರಾಜ ಆಗಿಬಿಟ್ಟಲ್ಲೇ ಅಂತ ಕೂಗಾಡಿದ್ಲು. ನಾನಂತೂ ಅಳ್ತಾನೇ ಇದ್ದೆ. ಅಳ್ತಾ ಇದ್ದ ಪರಿ ನೋಡಿ ಲೋಕಿಯ ಅಪ್ಪ ಅಮ್ಮ ಕೂಡ ಬಂದ್ರು. ಏನಾಯಿತು ಅಂತ ಕೇಳಿದಾಗ ನನ್ನಮ್ಮ ಎಲ್ಲಾ ವಿಷಯವನ್ನ ಅವರಿಗೆ ಹೇಳಿದ್ಲು. ಆಗ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ಬರು ಅನಿತಾ ಇದಕ್ಕೆ ಕಾರಣ ಯಾರು ಅಂತ ನನ್ನನ್ನ ಬಲವಂತ ಮಾಡಿ ಕೇಳಿದ್ರು. ನಾನಾಗ ನಡೆದ ಎಲ್ಲಾ ವಿಷಯವನ್ನ ಹೇಳಿಬಿಟ್ಟೆ. ನನ್ನ ಮಾತನ್ನ ಕೇಳಿ ಚಿಕ್ಕಪ್ಪ ಲೋಕಿಗೆ ಏನೋ ಬಂದಿತ್ತು ನಿನಗೆ ದೊಡ್ಡ ರೋಗ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವಳಿಗೆ ಹೊಟ್ಟೆ ತುಂಬಿಸಿ ಕೂರಿಸಿದೆಯಲ್ಲ ಅಂತ ಹೇಳಿ ಲೋಕಿಗೆ ಬೆಲ್ಟಿಂದ ಸಿಕ್ಕಾಪಟ್ಟೆ ಹೊಡೆದರು. ನನ್ನಮ್ಮ ನಾನೀಗ ಏನ್ ಮಾಡ್ಲಿ ಅಂತ ಅಳ್ತಾ ಕೂತ್ಕೊಂಡಾಗ ಚಿಕ್ಕಪ್ಪ ಅನಿತಾಗೆ ನಾಟಿ ಔಷಧಿ ಕೊಡಿಸಿ ಅದನ್ನ ಕರಗಿಸಿಬಿಡೋಣ, ಆನಂತರ ಯಾರಾದರೂ ಹುಡುಗನನ್ನ ನೋಡಿ ಮದುವೆ ಮಾಡಿಬಿಡೋಣ ಅಂತ ಸಲಹೆ ಕೊಟ್ರು. ನನ್ನ ಅಮ್ಮನಿಗೆ ಏನ್ಮಾಡಬೇಕು ಅಂತ ತೋಚದೆ ಸರಿ ಅಂತ ಹೇಳಿ ಗುಟ್ಟಾಗಿ ನನಗೆ ಮಂಗಳೂರಿಗೆ ಕಳಿಸಿ ನಾಟಿ ಔಷಧಿ ಕೊಡಿಸಿ ಹೊಟ್ಟೆನ ಕರಗಿಸಿದ್ರು. ಆಮೇಲೆ ಕರ್ಕೊಂಡು ಬಂದು ನಮ್ಮ ಸಂಬಂಧಿಕರಲ್ಲೇ ಒಬ್ಬ ಹುಡುಗನನ್ನ ನೋಡಿ ಮದುವೆನೂ ಮಾಡಿದ್ರು. ನನ್ನ ಗಂಡ ಬೆಂಗಳೂರಲ್ಲಿ ಒಂದು ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಾ ನನ್ನನ್ನ ಚೆನ್ನಾಗಿ ಸಾಕ್ತಾ ಇದ್ದಾರೆ. ಲೋಕಿಗೂ ಹುಡುಗಿ ನೋಡಿ ಮದುವೆ ಮಾಡಿದ್ದಾರೆ. ಹೀಗೆ 18ನೇ ವಯಸ್ಸಿನಲ್ಲಿ ನಾನು ಅಮ್ಮ ಆಗೋದಕ್ಕೆ ಹೊರಟಿದ್ದೆ. ಲೋಕಿಗಾಗ 17ನೇ ವಯಸ್ಸು, ಅಪ್ಪ ಆಗೋದಕ್ಕೆ ಹೊರಟಿದ್ದ. ಈಗ ಲೋಕಿ ಹೊಲದ ಕೆಲಸ ಮಾಡಿಕೊಂಡು ಹೆಂಡತಿ ಜೊತೆ ಚೆನ್ನಾಗಿದ್ದಾನೆ. ಆದರೆ ನಾನು ಹಬ್ಬ ಹರಿದಿನಗಳಿಗೆ ಊರಿಗೆ ಹೋದಾಗ ನನ್ನನ್ನ ಎಂಜಲ್ ಸುರಿಸ್ಕೊಂಡು ನೋಡೋ ಬುದ್ಧಿ ಮಾತ್ರ ಇನ್ನೂ ಹೋಗಿಲ್ಲ. ನನ್ನ ಕಥೆನಲ್ಲಿ ನಾನು ಕಲ್ತ ಬುದ್ಧಿ ಏನಂದ್ರೆ, ಯಾರನ್ನು ನಂಬಿ ನಮ್ಮ ಮಕ್ಕಳನ್ನ ಪಕ್ಕದ ಮನೆಗೆ ಬಿಟ್ಟು ಹೋಗಬಾರದು, ಅದರಲ್ಲೂ ಹೆಣ್ಣು ಮಕ್ಕಳನ್ನ, ಅಲ್ವಾ? ಸೋ ಕಥೆ ಇಲ್ಲಿ ಮುಗಿಯುತ್ತೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.